Hello everyone, welcome to Sanmarga classes. Let us see question number 5 of chapter Gravitation. If a coin and feather allows to free fall in vacuum, then ಈಗ ಏನ್ ಹೇಳ್ತಿದ್ದಾರೆ ಒಂದು ಕಾಯಿನ್ ಮತ್ತೆ ಒಂದು ಫೆದರ್ ಇದೆ, ಗರಿ ಇರುತ್ತಲ್ಲ ಹತ್ತಿರದಲ್ಲಿ, ಅವೆರಡನ್ನ ಬಿಡ್ತಾ ಇದ್ದಾರೆ. ಸೇಮ್ ಡಿಸ್ಟೆನ್ಸ್ ಇಂದ ಬಿಡ್ತಾ ಇದ್ದಾರೆ. ಈಗ ಯಾವುದು? then option A, coin reaches earth first. Option B, feather reaches earth first. C, feather not reaches the earth. Option D, both reaches at a time. ಹಾಗಿದ್ರೆ ಯಾವುದು ಬೇಗ ಅರ್ಥನ ಮುಟ್ಟುತ್ತೆ ಅಥವಾ ಎರಡು ಒಂದೇ ಟೈಮ್ ಅಲ್ಲಿ ಒಂದು ಗ್ರೌಂಡ್ ಅನ್ನ ಸೇರುತ್ತಾ ಅಂತ ನೋಡಿದ್ರೆ, ಸಿ ಮ್ಯಾಮ್, ಕಾಯಿನ್ ಹೆವಿ ಇರುತ್ತೆ, ಫೆದರ್ ಅಷ್ಟು ಹೆವಿ ಇರಲ್ಲ, ಸೊ ಕಾಯಿನ್ ಬಂದು ಮೊದಲು ಮುಟ್ಟುತ್ತೆ ಅಂತ ಹೇಳ್ತಿದ್ದೀರಿ ನೀವು ಅಲ್ವಾ? ದೆನ್ ಯು ಆರ್ ರಾಂಗ್. Option D is correct. Both reaches at a time. ಎರಡು ಒಂದೇ ಸಲ ಬಂದು ರೀಚ್ ಆಗುತ್ತೆ. ಮ್ಯಾಮ್ ಸುಳ್ಳು ಹೇಳ್ತಿದ್ದೀರಿ, ಹೀಗೆ ಮಾಡಿ ತೋರಿಸ್ತೀನಿ ನಾನು. ಒಂದ್ ಕೈಲಿ ಕಾಯಿನ್ ಇಟ್ಕೊಂಡ್ರಿ, ಒಂದ್ ಕೈಲಿ ಫೆದರ್ ಇಟ್ಕೊಂಡ್ರಿ, ಬಿಟ್ರಿ. ಮ್ಯಾಮ್ ಕಾಯಿನ್ ಮೊದ್ಲು ಬಿತ್ತು. ನಾನೇನ್ ಹೇಳ್ತೀನಿ, ಜಸ್ಟ್ ರೀಡ್ ದ ಕಂಡೀಷನ್ಸ್ ಪ್ರಾಪರ್ಲಿ. ಇನ್ ವ್ಯಾಕ್ಯೂಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ವ್ಯಾಕ್ಯೂಮ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ನಾರ್ಮಲ್ ಕಂಡೀಷನ್ ಅಲ್ಲಿ ಬರೋದಿಲ್ಲ, ಅಲ್ಲಿ ಏರ್ ಅನ್ನ ತೆಗೆದಿಟ್ಟಿರ್ತಾರೆ. ಈ ಜಾರಲ್ಲಿ ಏರ್ ಅನ್ನ ರಿಮೂವ್ ಮಾಡಿದ್ದಾರೆ, ವಿಚ್ ಮೀನ್ಸ್ ದರ್ ಇಸ್ ನೋ ಏರ್ ರೆಸಿಸ್ಟೆನ್ಸ್. ಇಲ್ಲಿ ಏರ್ ರೆಸಿಸ್ಟೆನ್ಸ್ ಏನು ಎಕ್ಸರ್ಟ್ ಆಗ್ತಾ ಇಲ್ಲ ಅಲ್ವಾ, ಏರ್ ರೆಸಿಸ್ಟೆನ್ಸ್ ಇಲ್ಲ. ಸೊ ಅರ್ತ್ ಏನ್ ಮಾಡುತ್ತೆ, ಎರಡು ಆಬ್ಜೆಕ್ಟ್ ಅನ್ನ ಸೇಮ್ ಫೋರ್ಸ್ ಇಂದ ಎಳ್ಕೊಳ್ಳುತ್ತೆ. ಅಥವಾ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಿದೆ ಅಪ್ಲೈ ಆಗ್ತಾ ಇರೋದು ಎರಡರ ಮೇಲೂ ಸೇಮ್ ಇದೆ. ಅಂಡ್ ಅದು ಅಪ್ಲೈ ಮಾಡ್ತಾ ಇರೋ ಫೋರ್ಸ್ ಏನಿದೆ, ಯಾವ್ದ್ರ ಮೇಲೆ ಎಷ್ಟು ಫೋರ್ಸ್ ಅನ್ನ ಅಪ್ಲೈ ಮಾಡಿ ಎಳ್ಕೋಬೇಕು ಅನ್ನೋದು ಅದಕ್ಕೆ ಗೊತ್ತಿದೆ. ಎರಡೂ ತನ್ನ ಹತ್ರ ಒಂದೇ ಟೈಮಿಗೆ ಬಂದ್ ಬೀಳ್ಬೇಕಂದ್ರೆ ಯಾವುದಕ್ಕೆ ಎಷ್ಟು ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು ಗೊತ್ತಿದೆ. ಸೊ ಏನಾಗುತ್ತೆ ಇಲ್ಲಿ, ಎರಡು, ಇಫ್ ದರ್ ಇಸ್ ನೋ ಏರ್ ರೆಸಿಸ್ಟೆನ್ಸ್, ಎರಡು ಅಟ್ ಎ ಟೈಮ್ ಬಂದು ಅರ್ಥನ ರೀಚ್ ಆಗುತ್ತೆ. ಬಟ್ ನಾರ್ಮಲ್ ಕಂಡೀಷನ್ ಅಲ್ಲಿ ನಾವು ಎರಡು ಆಬ್ಜೆಕ್ಟ್ ಅನ್ನ ತಗೊಂಡಾಗ ಅದು ಅಟ್ ಎ ಟೈಮ್ ಅರ್ಥನ ರೀಚ್ ಆಗೋದಿಲ್ಲ, ಬಿಕಾಸ್ ದರ್ ಇಸ್ ಎಕ್ಸಿಸ್ಟೆನ್ಸ್ ಆಫ್ ಏರ್ ರೆಸಿಸ್ಟೆನ್ಸ್. ಏರ್ ರೆಸಿಸ್ಟೆನ್ಸ್ ಇರುತ್ತೆ, ಫೆದರ್ ಏನಿರುತ್ತೆ ಲೈಟರ್ ಇರುತ್ತೆ. ಸೊ ಏರ್ ಏನ್ ಮಾಡುತ್ತೆ, ಅದಕ್ಕೆ ಮತ್ತು ಜಾಸ್ತಿ ರೆಸಿಸ್ಟ್ ಮಾಡುತ್ತೆ. ಕಾಯಿನ್ ಸ್ವಲ್ಪ ಹೆವಿ ಇರೋದು ಏರ್ ರೆಸಿಸ್ಟೆನ್ಸ್ ಅನ್ನ ಪೆನೆಟ್ರೇಟ್ ಮಾಡ್ಕೊಂಡು ಈಸಿಲಿ ಕೆಳಗೆ ಬರುತ್ತೆ, ಬಟ್ ಫೆದರ್ಗೆ ಹಾಗಾಗೋದಿಲ್ಲ ಅಲ್ವಾ? ಸೊ the correct option is option D, both reaches at a time in vacuum condition. Option A, coin reaches earth first, wrong. Option B, wrong. Option C, wrong. Thank you.